ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಭಾರೀ ಮಳೆ ಸಂಭವಿಸಿದೆ. ಉಡುಪಿ ಜಿಲ್ಲೆಯ ಹೆಬ್ರಿಯ ಸೀತಾ ನದಿಯ ಅಬ್ಬರ ಜೋರಾಗಿದೆ. ಆಗುಂಬೆ ಕಬ್ಬಿನಾಲೆ ಬೆಟ್ಟದಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ. ತೋಟದಲ್ಲಿ ತೇಲಿ ಹೋದ 2 ಕಾರುಗಳು ಹಾಗೂ 2 ಬೈಕ್. ಕಬ್ಬಿನಾಲೆ ವರಂಗ ಮುದ್ರಾಡಿ ನದಿ ತೊರೆ ಭರ್ತಿಯಾಗಿದೆ. ಮುದ್ರಾಡಿ ಸಂಪರ್ಕಿಸುವಂತಹ ರಸ್ತೆ ಜಲಾವೃತಗೊಂಡಿದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಭಾರೀ ಮಳೆ ಸಂಭವಿಸಿದೆ. ಉಡುಪಿ ಜಿಲ್ಲೆಯ ಹೆಬ್ರಿಯ ಸೀತಾ ನದಿ ಅಬ್ಬರಿಸ್ತಾ ಇದೆ. ಆಗುಂಬೆ ಕಬ್ಬಿನಾಲೆ ಬೆಟ್ಟದಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ. ತೋಟದಲ್ಲಿ 2 ಕಾರು 2 ಬೈಕ್ ತೇಲಿ ಹೋಗಿವೆ. ಕಬ್ಬಿನಾಲೆ ವರಂಗ ಮುದ್ರಾಡಿ ನದಿಯ ತೊರೆ ಭರ್ತಿಯಾಗಿದೆ. ಮುದ್ರಾಡಿ ಸಂಪರ್ಕಿಸುವ ರಸ್ತೆ ಜಲಾವೃತಗೊಂಡಿದೆ. ಸದ್ಯ ನೀವು ಉಡುಪಿ ಜಿಲ್ಲೆಯಲ್ಲಿ ಯಾವ ರೀತಿಯ ಮಳೆ ವರುಣಾರ್ಭಟ ಸಂಭವಿಸಿದೆ ಅಂತ ಗಮನಿಸ್ತಾ ಇದ್ದೀರಾ. ಉಡುಪಿ ಜಿಲ್ಲೆಯ ಹೆಬ್ರಿಯ ಸೀತಾ ನದಿ ಅಬ್ಬರಿಸ್ತಾ ಇದೆ ಒಂದ್ ಕಡೆ. ಆಗುಂಬೆ ಕಬ್ಬಿನಾಲೆ ಬೆಟ್ಟದಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ. ಇನ್ನ ತೋಟದಲ್ಲಿ 2 ಕಾರು ಹಾಗೂ 2 ಬೈಕುಗಳು ತೇಲಿ ಹೋಗಿವೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಭಾರೀ ಮಳೆ ಸಂಭವಿಸಿದೆ. ಇದರ ಎಫೆಕ್ಟ್ ಅನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಲ್ಲಿ ವರುಣಾರ್ಭಟ ಸಂಭವಿಸಿದೆ ಅಂತ. ಕಬ್ಬಿನಾಲೆ ವರಂಗ ಮುದ್ರಾಡಿ ನದಿ ತೊರೆ ಭರ್ತಿಯಾಗಿದೆ. ಮುದ್ರಾಡಿ ಸಂಪರ್ಕ ಮಾಡುವಂತಹ ರಸ್ತೆಗಳು ಅಲ್ಲಿ ಜಲಾವೃತವಾಗಿದೆ. ಸದ್ಯ ಉಡುಪಿ ಜಿಲ್ಲೆಯಲ್ಲಿ ವರುಣಾರ್ಭಟ ಅಬ್ಬರಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್. ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ದೀಪಕ್, ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಅರ್ಪಿತಾ, ಇವತ್ತು ಸಂಜೆಯ ವೇಳೆಗೆ ಸುಮಾರು 2 ಗಂಟೆಗಳ ಕಾಲ ಭಾರಿ ಮಳೆ ಬಿದ್ದಿದೆ. ಅದು ಕೂಡ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಉಡುಪಿ ಜಿಲ್ಲೆಯ ತಾಲೂಕು ಹೆಬ್ರಿ, ಅಂದ್ರೆ ಆಗುಂಬೆ ಒಂದು ಭಾಗದಲ್ಲಿ ಚಿಕ್ಕಮಗಳೂರು, ಮತ್ತೊಂದು ಭಾಗದಲ್ಲಿ ಶಿವಮೊಗ್ಗ. ಈ ತಪ್ಪಲಿನಲ್ಲಿ ಮಳೆ ಬಿದ್ದಿರುವ ಕಾರಣ ಕೆಳಭಾಗದಲ್ಲಿರುವಂತ ಹೆಬ್ರಿ ಮತ್ತು ಸುತ್ತಮುತ್ತಲಿನ 3-4 ಗ್ರಾಮಗಳಿಗೆ ನೀರು ನುಗ್ಗಿರುವಂತದ್ದು. ಹಾಗಾಗಿ ಸುಮಾರು 2 ಗಂಟೆಗಳ ಕಾಲ ವಿಪರೀತವಾಗಿ ಮಳೆ ಆಗಿದೆ. ಸ್ಥಳೀಯರು ಹೇಳುವ ಪ್ರಕಾರ ಕಬ್ಬಿನಾಲೆ ಅಥವಾ ಆಗುಂಬೆ ಘಾಟ್ನಲ್ಲಿ ಮೇಘ ಸ್ಫೋಟ ಆಗಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಬೆಟ್ಟದ ಮೇಲಿನಿಂದ ಅಗಾಧ ಪ್ರಮಾಣದಲ್ಲಿ ನೀರು ಏಕಾಏಕಿ ಜನವಸತಿ ಪ್ರದೇಶಕ್ಕೆ, ತೋಟಕ್ಕೆ, ನದಿ ತೊರೆಗೆ ಬಂದಿರುವ ಕಾರಣ ಈ ತರದ ಅನಾಹುತಗಳು ಆಗಿರುವಂತದ್ದು. ಆದ್ರೆ ನದಿಯ ಮಟ್ಟ ಸಂಪೂರ್ಣವಾಗಿ ಇಳಿಮುಖವಾಗಿದೆ. ಅಂದ್ರೆ ಒಂದು ದೊಡ್ಡ ಮಳೆ ಬಂದು ಬಿಟ್ಟ ನಂತರದ ಪರಿಸ್ಥಿತಿಯ ತರ ಕಂಡು ಬಂದಿರುವಂತದ್ದು. 8-10 ಮನೆಗಳಿಗೆ ನೀರು ನುಗ್ಗಿದೆ, ತೋಟಗಳಿಗೆ, ಭತ್ತದ ಗದ್ದೆಗಳಿಗೆ ನೀರು ನುಗ್ಗಿರುವಂತದ್ದು. ಕೆಲ ಜಾನುವಾರುಗಳು ಕೂಡ ಮಿಸ್ಸಿಂಗ್ ಆಗಿದೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಆದ್ರೆ ತೋಟಕ್ಕೆ ಹೋದಂತಹ, ಕಾಡಿಗೆ ಹೋದಂತಹ ದನಗಳು ಇನ್ನೂ ಕೂಡ ವಾಪಸ್ ಬಂದಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ನಗರ ಭಾಗದಲ್ಲಿ ಮಳೆ ಆಗಿಲ್ಲ, ಬೆಟ್ಟದ ಮೇಲೆ ಮಳೆ ಬಿದ್ದಿರುವ ಕಾರಣ ನಗರ ಭಾಗಕ್ಕೆ ಮತ್ತು ತೋಟ, ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗಿ ಈ ತರದ ಅವಘಡಗಳು ಆಗಿರುವಂತದ್ದು. ಅರ್ಪಿತಾ, ಧನ್ಯವಾದ ದೀಪಕ್ ಜೈನ್ ನಿಮ್ಮೆಲ್ಲ ಮಾಹಿತಿಗಾಗಿ.